ತರ್ಸ್ಕೊಂತಿದ್ರೆ ನಾವು ಬಿಡ್ತದೆ ಇಲ್ಲ ಬಂದಾಗ ನಮಗಿರೋಕ್ಕಾಗಲ್ಲ. ಒಂದು ಸೊಪ್ಪಲ್ಲ ಮಾಡ್ತೀನಿ ಅಂದ್ರೆ ಕೈಲಾಗ್ತಾ ಇಲ್ಲ. ಎಲ್ಲ ನೋವು ಬಂದ್ಬಿಟ್ಟು ಮಮ್ಮಿ ಮೇಲೆ ಊಟ ಮಾಡ್ತೀನಿ, ಆಚೆ ಹೋದಾಗ ಊಟ ಮಾಡ್ತೀನಿ. ಮತ್ತೆ ಒಂದು ಊಟ ಹಾಲು ಕಾಫಿನೂ ಮಾಡ್ಕೊಟ್ಟು ಅಡುಗೆ ಬೆಳಗ್ಗೆ ಊಟ ನಾಷ್ಟ ನಮ್ಮ ಕೈ ಬೇಡ ಅನ್ಕೊಂಡ ನಮ್ಮ ಕೈಲಾಗಲ್ಲ. ಒಬ್ಬರು ಬಂದು ಪೈಸೆ ಕೊಟ್ಟಿಲ್ಲ ಇನ್ನು ಸುರೇಶ್ ಅವ್ರ ತೆರಿಗೆ ನೋಡಿಲ್ಲ. ನೋಡು ಸಂಬಳ ಬಂದಿದೆ ಅವಳಿಗೆ, ಯಾರು ಮಾಡಿದ್ರು ಯಾರು ಕೊಟ್ಟರು ಊಟರು ಅನ್ನೋದು ಒಣಕ್ಕೆ ನಾವು ಇದೇ ದುಡ್ಡು ಬಂದರೆ 1,500 ರೂಪಾಯಿ ನನ್ನ ಔಷಧಿ ಖರ್ಚಿಗೆ ನನ್ನ ಮನೆ ಖರ್ಚಿಗೆ ಒಳ್ಳೆಯದಕ್ಕೆ ಅಲ್ಲಿ ನನ್ನ ಜೀವನ ಕೈಬೇಕು. ಹಾಲು ಕಾಲು ಸಕ್ಕರೆಗೆ ತಿಂಗಳಿಗೆ ಐತೆ 400-500 ರೂಪಾಯಿ ಗಂಟ. ಕೈಲಿದ್ರೆ ನನ್ನ ಮಕ್ಕಳು ಮಾಡೋದು ನಾನು ಮಾಡ್ತೀವಿ. ಮಾಡಿದ್ರೆ ಈಗ ಸಂಪಾದನೆ ಇಲ್ಲ. ಸಂಬಳ ಬಂದದ ಇಲ್ಲ, ಪೆನ್ಷನ್ ಬಂದದ ಇಲ್ಲ, ಆಮೇಲೆ ಮಕ್ಕಳು ಪೆನ್ಷನ್ ಅಂತ ಮಾಡಲಿಲ್ಲ ನಮಗೆಲ್ಲ ಇಲ್ಲ. ಈಗ ತಿರುಗಿ ಹೊಡೆದಾಡಿ ಮಾಡೋದಕ್ಕೆ ಈಗ ಆದೇಶ ಬಂದಿದೆ, ಇನ್ನೊಂದು ಜಾರಿ ಆಗದೆ. ಈಗ 300 ಪರವಾಗಿಲ್ಲ. ನಮ್ಮ ಬೈಕ್ ನಾವು ಕೂತ್ಕೊಂಡು ಈಗ ಮಗ ಕೊಟ್ಟರು ಉಂಟು ಕೊಡದೇ ಇಲ್ಲ, ಕೊಟ್ಟರು ಉಂಟು ಕೊಡದೇ ಇಲ್ಲ. ಅವನಂತೂ ಕೊಡ ಬರೋದು ಇಲ್ಲ, ಕೊಟ್ಟು ಎಷ್ಟು ದಿವಸ ಆಯಿತು ಅವನು ತಿರುಗಿ ನೋಡಿಲ್ಲ. ತಿಂಗಳಿಗೆ ಒಂದ್ಸತಿ ಅಮೌಂಟ್ ಎಲ್ಲ ಕೊಡೋದು ಬಂದು ಕೊಟ್ಟರೆ ಅದರ ಜೀವನ ಕಡಿತ ಹಾಕ್ಬಿಡ್ತೀನಿ ನಾನು. ನಮಗೆಲ್ಲ ಸಾಕು ಸೊಲ್ಲುಗಳ ಉಂಡಿದಳು ತಿಂದಿದಳು ಏನು ಮಾಡಿ ನೋಡ್ಕೊಂಡು ಅಂತ ಇಷ್ಟು ದಿವಸ ಆಯ್ತಲ್ಲ. ಏನಾದ್ರು ಬಂದಿರ್ತೀನಿ ನೋಡಿದ್ರೆ ಚೆನ್ನಾಗಿದ್ದಾರೆ ಎಲ್ಲ. ಮಾಡಿ ಕರೆ ಕೊಟ್ಟರೆ ಕೈಗೆ ಬರ್ತಾರೆ. ಸತ್ತಿದೆಯಾ ಇದೆಯಾ ಅಂತ ಇವತ್ತು ಗೊತ್ತಿರೋ ನೋಡಿಲ್ಲ. ಹೆಣ್ಮಕ್ಳೇ ಆಗಲಿ ಗಂಡು ಮಗನೇ ಆಗಲಿ ಇನ್ನೂ ಜೀವನ ಕಳೀತಾ ಇದ್ದಾರೆ ಅಂತ ಯೋಚನೆ ಮಾಡಲ್ಲ. ಈಗ ಹೇಳ್ತಾರೆ ಸಾಯ್ತಾರ ಮಣ್ಣು ಮಾಡ್ಬೋದು ನೆಮ್ಮದಿ ಅವಳೆ. ಶಾಪಿಗೆ ತೋರಿಸ್ಕೊಬತ್ತೀನಿ ಅಂದರೆ ಶ್ರೀಕಡೆಯಿಂದ ಆಗಿಸೋದು, ಆ ಕಡೆಯಿಂದ ಆಗಿಸೋದು, ಅದು ಡಾಕ್ಟ್ರ್ ಖರ್ಚು, ಔಷಧಿ ಖರ್ಚು 500 ರೂಪಾಯಿ ಬೇಕು. ಸರಿ ಎಲ್ಲೋಗಿ ಅಲ್ಲಿ ಇಟ್ಕೊಂಡು ಕೂತೀನಿ, ಬೆನ್ನು ಹೇಳ್ತಾ ಬಂದು ತಲೆ ಹೋಗಿ ಕಾಯ್ತಾ ಇಲ್ಲ. ಮನೆಗೆ ಬಂದು ಹಚ್ಕೊಂಡು ಹೋದ್ರು. ಈ ಬೃಹಸ್ಪತಿ ಅಲ್ಲಿಂದನೇ ಗೊತ್ತವನ, ಅಲ್ಲಿ ಬಸ್ ಇಳಿದೆ. ಆ್ಯಕ್ಚುಲಿ ಬಸ್ ಇಳಿದು ಹಿಂಗೆ ಬಂದೆ, ಅಲ್ಲಿಂದನೇ ಮನೆ ಗೊತ್ತಾನೆ ನೂರ ನೆಟ್ವರ್ಕ್ ಆಗಿದೆ. ಆ್ಯಕ್ಚುಲಿ ದಾಂಡೇಲಿ ಬಂದಿದ್ದು ಬೇಕಿತ್ತು. ನಾ ಬಂದಿದ್ದು ಟಾಯ್ಲೆಟ್ ಮಾಡೋಕ್ಕೆ ಯೂರಿನ್ ಪಾಸ್ ಮಾಡೋದು ಬಂದೆ. ಸೊ ಅದಕ್ಕೆ ನನಗಿಂತ ಮುಂದೆ ಬಂದು ಯೂರಿನ್ ಪಾಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಅದಷ್ಟೊತ್ತಿಂದ 6 ಗೇಟಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದು ನಾವು. ಸ್ಯಾಡಿಸ್ಟ್ ಬರುತ್ತೆ ಸಾಮಾನು ತಗೊಂಡು ಕಣ್ಣು ಬಿಡೋಕ್ಕೋಸ್ಕರ ಈ ಕನ್ಸ್ಟ್ರಕ್ಷನ್ ನಡೀತಲ್ಲ, ಇಲ್ಲಿ ಇದು ರೋಡ್ ಹಾಕಿಲ್ಲ. ಯಾವ ಮಟ್ಟಕ್ಕಿದೆ ಅಂದರೆ ಗಾಳಿ ಬರ್ತಾವಂದ್ರೆ ಸಿಕ್ಕಾಬಿಡೋ ಧೂಳು ಹೇಳುತ್ತೆ. ವೆಹಿಕಲ್ ಹೋದ್ರೆ ಧೂಳು ಎದ್ದೇ ಹೇಳುತ್ತೆ, ಗಾಳಿ ಬರ್ತಾ ಇಷ್ಟಾಗಲ್ಲ ಧೂಳು ಹೇಳುತ್ತೆ. ಸಿಕ್ಕಾಬಿಡ ಗಾಡಿ ಜಲ್ಲಿ ಕಲ್ಲೆಲ್ಲ ಎದ್ದಿದ್ದೈತೆ ರೋಡಲ್ಲಿ.
ಹೋಗಿ ವರ್ಷಗಟ್ಟಲೆ ಮುಗೀತು ಗುರು, ವರ್ಷಗಟ್ಟಲೆ ಆಯಿತು. ವೀಡಿಯೋಸ್ ಕಟ್ ಮಾಡಿದ್ದೀವಿ, ಓಡಾಡ್ಬೇಕಲ್ಲ ಓಡಾಡ್ಬೇಕಾದ್ರೆಲ್ಲ ಕವರ್ ಮಾಡಿರ್ತೀವಿ. ವರ್ಷಗಟ್ಟಲೆ ಆಯಿತು, ಅದು ಇನ್ನೂ ಹಂಗೆ ಇದ್ದಿಲ್ಲ. ರೋಡ್ ಎಷ್ಟು ಅದ್ಭುತವಾಗಿದೆ ಮಾರ್ಕೆಟ್. ಆ್ಯಕ್ಚುಲಿ ಒಬ್ಬ ಯೂರಿನ್ ಪಾಸ್ ಮಾಡಾಯಿತು ಆಟೋ ಡ್ರೈವರ್. ಈ ಕಡೆ ಗಂಟು ಹೋಗ್ದೆ ರಾಜೇಶ್. ಅಷ್ಟೇ ಶಿಲ್ಪ ಅಂಗಡಿ ಮುಂದೆ ಕಾಣಿಸ್ಕೊಂಡು ಒಂದೇ ಬಲ ಗೊತ್ತಿಲ್ಲ. ಸ್ಟೋರಿ ಏನೋ ಒಂದು ಅಂದರೆ, ನಾನು ಕಾಲ್ ಎತ್ಕೊಂಡಿಲ್ಲ ಅಂದರೆ ಕಾಲ್ ಮೇಲೆ ಹೋಗೋದಿತ್ತು. AD 7031 ಗಾಡಿ ಅದು K03.
ಆ್ಯಕ್ಚುಲಿ ರಾಜಶೇಖರ ಇಲ್ಲ ಇಲ್ಲಿ. ಅದು ಆ್ಯಕ್ಚುಲಿ ಪ್ರಿಂಟೌಟ್ ತೊಗೋಬೇಕು ಅಂತ ಬಂದಿದ್ದೆ. ಪ್ರಿಂಟೌಟ್ ತೊಗೋಬೇಕು ಅಂತ ಬಂದೆ. ಅಂದರೆ ರಾಜಶೇಖರದ ಅಂಗಡಿ ಪ್ರಿಂಟೌಟ್ ತೊಗೊಂಡು ನಂಜುಂಗೆ ಹೋಗಿ ಸುರೇಶ್ ಮೋಹನ್ ಹತ್ರ ಮಾತಾಡೋದು ನನ್ನ ಇವತ್ತಿನ ಟಾಸ್ಕ್ ಆಗಿತ್ತು. ಆದರೆ ಇವತ್ತು ಬಂದರೆ ರಾಜಶೇಖರ ಇಲ್ಲ ಅಂಗಡೀಲಿ. ರಾಜಶೇಖರದ ಬೈಕ್ ನಿಂತಿಲ್ಲ, ಸೊ ರಾಜಶೇಖರ ಇರೋದಿಲ್ಲ. ಸೊ ಹೋದರೆ ಪ್ರಿಂಟೌಟ್ ತೊಗೊಳಕ್ಕಾಗಲ್ಲ. ಸೊ ಇನ್ನೊಂದೇನೆಂದರೆ ನಾನು KR ಹಾಸ್ಪಿಟ್ಲಿಗೆ ಹೋಗುವಾಗ ಹೋದ್ನಲ್ಲ, ಆವಾಗ ಅಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ನಡೀತಾಯಿತ್ತು. ನಾನು ಈಸ್ಕೊಳಕ್ಕೆ ಹೋಗಿಲ್ಲ, ಹೊಟ್ಟೆ ತುಂಬಿತ್ತು, ಊಟ ಮಾಡೋದೇನು ಬೇಕಿರಲಿಲ್ಲ. ಸೊ ಹೀಗಾಗಿ ಊಟ ಕೇಳಕ್ಕೆ ಹೋಗಲಿಲ್ಲ. ಅನ್ಪಡ್ದು ನಾನು ಹೋದೆ, ಲೈಬ್ರರಿಗೆ ಹೋದೆ. ಸೊ ಅಲ್ಲಿ ಮಾಮೂಲಿ ಇದ್ದಿದ್ದೆ ಕಿರಿಕೋದು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಸೊ ಅಲ್ಲಿಂದ ಆ ಕಡೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಷಣ್ಮುಗಮ್ ಅಂಗಡೀಲಿ ಷಣ್ಮುಗಮ್ ಕೂಡ ಕೂತಿದ್ರು. ಸೊ ನಾನು ಹೋದೆ. ಸೊ ಆ ಕಡೆಯಿಂದ ಬರ್ಬೇಕಾದ್ರೆ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದೇನೆ ಇವ್ರುಗಳೆಲ್ಲ ಸೇರಿಕೊಂಡು. ಅಂದರೆ ಬಿ ಒರಿಜಿನಲ್ ಅಂತ ಟಿ ಶರ್ಟ್ ತೋರಿಸಿದ್ದು, ಹುಡುಗರು ಬೇಕಂತ ಕ್ಲಿಕ್ ಮಾಡಿದ್ದು. ಬಿ ಒರಿಜಿನಲ್ ಅಂತ ಟಿ ಶರ್ಟ್ ತೋರಿಸಿದ್ದು. ಬಿ ಒರಿಜಿನಲ್ ಅಂದರೆ ಅಲ್ಲಿ ತೋರಿಸಿದ್ದು. ಜೊತೆ ಸೇಮ್ ಟೈಮ್ 100 ರೂಪೀಸೇನೋ ಯಾರೋ ಇನ್ನೊಬ್ಬರಿಗೆ ಕೊಡ್ತಾಯಿದ್ದ. ಒಬ್ಬಮ್ಮ ನಿಂತ್ಕೊಂಡು ಟೀ ಶಾಪ್ ಪ್ರಕಾಶ್ ಬಾಲಂಗೋಚಿ ಇವರು ಟೀ ಶಾಪ್ ಅಂಗಡಿ ಅಂದರೆ ಪ್ರಕಾಶ್ ಹತ್ರಕ್ಕೆ ಹೋಗಿ ಅವನ ಜೊತೆ ಬಂದಿರ್ಗೋ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ರು. ಸೊ ಟೀ ಶಾಪ್ ಹತ್ರ ಏನೇ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರೆ, ನೀವು ರಿಯಾಲಿಟಿ ಏನಂದರೆ KR ಹಾಸ್ಪಿಟ್ಲ್ ಮುಂಭಾಗ ಊಟ ಇಸ್ಕೊಂಡು ತಿನ್ನೋದು, ಮತ್ತು ಅವ್ರ ಹತ್ರ ದುಡ್ಡು ಕೇಳಿಸ್ಕೊಳ್ಳೋದೆ ನಿಮ್ಮ ರಿಯಾಲಿಟಿ. ಸೊ KR ಹಾಸ್ಪಿಟ್ಲ್ ಮುಂಭಾಗ ಊಟ ತಿನ್ನು, ಆಮೇಲೆ ಷಣ್ಮುಗಮ್ ಅವ್ರ ಹತ್ರ 100 ರೂಪೀಸ್ ಕೇಳಿಸ್ಕೊಂಡು ಪ್ರಿಂಟೌಟ್ ತೊಗೋ ಅಂತ. ಇವನು ರಾಜಶೇಖರನ ಬಾಲಂಗುಚಿ ಅದು ಬೈಕ್. ಸೊ ಆ ಥರ. ಸೊ ನಾನು ಎರಡೂ ಮಾಡಲಿಲ್ಲ. ಅಂದರೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳಿಲ್ಲ, ಅಲ್ಲಿ ಊಟನೂ ತಿನ್ನಲಿಲ್ಲ. ಸೊ ಹೀಗಾಗಿ ಇಂಟರ್ನೆಟ್ ಲಾಕ್ ಆಗಿದೆ. ಅಂದರೆ BSNL ಇಂಟರ್ನೆಟ್ ಸಿಮ್ ಯೂಸ್ ಮಾಡ್ತಿದ್ದಾರಲ್ಲ, ಅದು ಇಂಟರ್ನೆಟ್ ತೋರಿಸ್ತಾ ಇಲ್ಲ. 0 ಇದೆ ಅವನು ಮತ್ತುಲ್ಲು ಉಗಿತಾಯಿಸ್ಕೊಳ್ಳೋ ಮಗ ಅವನು. ಸೊ ಏನಂದರೆ ರಾಜಶೇಖರನ ಬಾಲಂಗೋಚಿ ಅವರು ನಂಬರ್ 1 ಆರ್ಗನೈಸ್ಡು. ಸೊ ಇನ್ನೊಂದೇನೆಂದರೆ ಇವನು ಕಡ್ಕೊಳ ರಮೇಶ್ ಬಾಲಂಗೋಚಿ ಬಡಿಯೋದು. ಸೊ ಅದೇನು ರಿಯಾಲಿಟಿ ಅದು. ಸೊ ಅಲ್ಲಿ ಹೋಗಿ ಅವ್ರ ಹತ್ರ ದುಡ್ಡು ಇಸ್ಕೋಬೇಕು ಅಂತ. ಜೊತೆಗೆ ರಾಜಶೇಖರ ಸಿಗದೆ ಇರೋದು ಈ ಕಡೆಯಿಂದ ಹೋಗುವಾಗಲೇ ರಾಜಶೇಖರ ಯಾಕೆ ಸಿಗಲಿಲ್ಲ ಅಂದರೆ ಕಡ್ಕೊಳಗೆ ಹೋಗುವಂತ. ಕಡ್ಕೊಳಗೆ ಹೋಗಬೇಕು ಅಂದರೆ ಕಡ್ಕೊಳ ರಮೇಶ್ ದಿ ಲೈಫ್ ಲೈನ್ ಅಂದರೆ ಕಡ್ಕೊಳ ಟೇಟಾ ಟೀಮ್ ಅಂದರೆ ಕೈಗೆ ಕೋಳ ಬೀಳೋದ್ರಿಂದ ತಪ್ಪಿಸೋದು. ಮತ್ತು ರಮೇಶ್ ಐಡೆಂಟಿಟಿ ಮೆಡಿಕಲ್ ಮಾಫಿಯಾ ಮೂಲೆಯನ್ನು ಮಾಮೂಲಿ ಇದೆಲ್ಲ ಎಷ್ಟೊಂದು ಸಲ ವಿವರಿಸಿದ್ನಲ್ಲ. ಸೊ ಅದೇ ಟೀಮ್ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಸೊ ಅವ್ರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅದಕ್ಕೆ ನಾನು ಇಲ್ಲಿಂದ ಕಡ್ಕೊಳಗೆ ಹೋಗಿ ಸರ್ಟಿಫೈ ಮಾಡಬೇಕು. ಕಡ್ಕೊಳಗೆ ಇಲ್ಲಿಂದ ಹೋಗ್ಬೇಕು. ನಾನು ಲಿಫ್ಟ್ ತೊಗೊಂಡೋಗಿ ಕಡ್ಕೊಳ ರಮೇಶ್ ಹತ್ರ ಮಾತಾಡ್ಕೊಂಡು ಅವನು 20 ಕೊಡ್ತಾನೆ, ಅದು ಇಸ್ಕೊಂಡು ಸೊ ಹೋಗ್ಬೇಕು ನಾನು. ಅದು ಇವರ ಕಥೆ ಅಲ್ಲ. ಮಿಲ್ಟ್ರಿ ಸೋಳ ಮಕ್ಕಳೆಲ್ಲ ತಂದೆ ಪೂಜ್ಯ ಪಿತಾಶ್ರೀ ಪುಟ್ಟಸ್ವಾಮಿ ಇದ್ದಾರಲ್ಲ, ಅವ್ರನ್ನ ಇಟ್ಟಿರೋ ಜನಗಳು ಇವರೆಲ್ಲ. ಅಲ್ಲಿ ಗೊತ್ತಾದನಲ್ಲ, ಕಾಫಿ ಇಟ್ಕೊಂಡು ಅವನು ಷಣ್ಮುಗಮ್ ಮತ್ತು ವರುಣ ಟೀ ಸ್ಟಾಲ್ ಇದೆಲ್ಲ ಒಂದು ಟೈಲ್ ಪರ್ಸನ್ ಇವನು, ಅವ್ರದ್ದು ಬಾಲಂಗೋಚಿ. ಸೊ ದಸರಾ ದಾರಿ ಹೋಗೋರು ಇವರೆಲ್ಲ. ಸೊ ಈ ಥರದವರೆಲ್ಲ ಅವನು ಫೀಲ್ಡ್ ವರ್ಕ್ ಇದು ಅವ್ರ ಪ್ರಕಾರ. ಇದನ್ನೆಲ್ಲ ಅವನು ವಹಿಸ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಹೆಡ್ ಆಫ್ ದಟ್ ನೆಟ್ವರ್ಕ್. ಯಾರೆಲ್ಲ ಟೀ ಮಾರಾಟ ಮಾಡ್ತಾರೆ ರೋಡಲ್ಲಿ, ಅವ್ರದ್ದು ಆ ನೆಟ್ವರ್ಕಿಗೆ ಅವನು ಹೆಡ್ ಅಂತ ಅವರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. JU 6982 ಗಾಡಿ. ಅಲ್ಲಿ ಆ್ಯಕ್ಚುಲಿ ನಾನು ಈ ಕಡೆ ಬಂದಿದ್ದೇನೆ ಯಾಕೆಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ. ಸೊ ಕನ್ಸ್ಟ್ರಕ್ಷನ್ ನಡೀತಿರ್ಬೇಕಾದ್ರೆ ಫುಟ್ಪಾತಿಗೆ ಕೆಳಗೆ ಬರಲೇಬೇಕು. ಬಂದೆ. ಸೊ ಅದಕ್ಕೆ ಅವನು ಬರ್ತಾ ಇರೋದು ಎಲ್ಲ ಆರ್ಗನೈಸ್. ರಾಜಶೇಖರನ ಬಾಲಂಗೋಚಿಗಳು ಮೆಡಿಕಲ್ ರೆಪ್ ಬ್ಯಾಗ್ ಅದು, ಡ್ರೆಸ್ ಕೋಡ್ ಇದೆಲ್ಲ ಸೇಮ್ ಸ್ಟೋರಿ. ಹೌದು ಅಷ್ಟೇ. ರಾಜಶೇಖರನ ಬಾಲಂಗೋಚಿ ಅದೇ ಇವ್ರದ್ದು ಏನೇನು ಆ್ಯಟಿಟ್ಯೂಡ್ ಮಾಮೂಲಿ ಇದ್ದಿದೆ ಗುರು. ಅಂದರೆ ಅಲ್ಲಿಗೆ ಹೋಗಿ ಇವ್ನು ಪ್ರಕಾಶ್ ಹತ್ರ ಹೋಗಬೇಕು ಅಂತ. ಸೊ ಇವತ್ತು ನನಗೆ ಗೊತ್ತಿತ್ತು ಮೈಸೂರಿಗೆ ಬರೋದಕ್ಕೆ ಎಷ್ಟೆಲ್ಲ ವೇಸ್ಟ್ ಆಗ್ಬೋದು ಅಂತ ಗೆಸ್ಟ್ ಮಾಡಿದ್ದೆ ಮುಂಚೆನೇ. ಎಲ್ಲ ಆ್ಯಸ್ ಇಟ್ ಈಸ್ ಆಗಿ ಆಯಿತು. ನೋಡ್ದೆ ಇವತ್ತು ನಾನು ಲೇಟ್ ಮಾಡ್ತಿರೋದು ಉದ್ದೇಶ ಇನ್ನೊಂದು ಮೇಜರ್ ಅಂದರೆ ಏನಂದರೆ ಇವತ್ತು ನಂಜನಗೂಡೆಲ್ಲ ಫಂಕ್ಷನ್ ಇರಬೇಕು ಅಂದ್ಕೊಳ್ತೀನಿ, ನಮ್ಮ ಮಮ್ಮಿ ಹೇಳಿರೋ ಪ್ರಕಾರ. ಸೊ ಹೋದ್ರು ಅವರು ಏನೋ ಕತೆ ಹೊಡ್ಕೊಂಡು ಏನಾರು ಮಾಡ್ಬೋದು. ಸೊ ಪ್ರಿಂಟೌಟ್ ಇಲ್ಲದೆ ಹೋಗಿ ಅವ್ರ ಮುಂದೆ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅವರೆಲ್ಲ ಮೊದಲೇ ತಲಪಾತಕ್ರ ಬಡ್ಡಿ ಮಕ್ಕಳು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಕೊಂಡು ಇಲ್ಲದರ ಬುಲ್ಶಿಟ್ ಎಲ್ಲ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಭಯಂಕರ ಬುದ್ಧಿವಾದ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನಾನು ಮುಂಚೆನೇ ಪ್ರಿಪೇರಾಗಿ ಪೇಪರ್ಸ್ ಎಲ್ಲ ಹಿಡ್ಕೊಂಡೋದ್ರೆ ಕರೆಕ್ಟಾಗಿ ವಾದ ಮಂಡಿಸ್ಬೋದು. ಇಲ್ಲ ಅಂದರೆ ಅವರು ಏನೇನೋ ತಲೆ ಬಾಲ ಇಲ್ಲದೆ ಮಾತಾಡ್ತಿರ್ತಾರೆ, ಅದನ್ನೆಲ್ಲ ಕೇಳ್ಕೊಂಡು ಹ್ಞೂ ಅಂತ ಕೂತಿರ್ಬೇಕು. ಈಗ ಆಲ್ರೆಡಿ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಯಾವುದೂ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿಲ್ಲ. ಅದು ಅಪ್ಲೋಡ್ ಮಾಡೋದು ಇಲ್ಲ. ಈಗ ಆ್ಯಕ್ಚುಲಿ ಮರ್ತೇ ಹೋಗಿದೆ. ನಾನು ಆನ್ಲೈನಲ್ಲಿ ಬ್ಯಾಕಪ್ ಮಾಡಿರ್ತೀನಿ, ಸಮಯ ಬಂದಾಗ ಅಪ್ಲೋಡ್ ಮಾಡ್ತೀನಿ. ರಾಜೇಶ್ ಟೆಡಲ್ ತಿಮ್ಮದು ಅದೇನೋ ತಿಂದೆ ರಾಜೇಶ್.
ಇಲ್ಲಿ ಬಸ್ಗಳು ನಿಂತಿದ್ದಾವೆ, ಆದರೆ ಯಾವುದೂ ಇದಿರೋವಿಲ್ಲ, ಬನ್ನೂರಿಗೆ ಹೋಗೋ ಗಾಡಿಗಳಿಲ್ಲ. ಜನಸಾಗರ ಉಕ್ಕಿ ಹರಿತಾ ಇದೆ. ನಮ್ಮ ಫ್ಯಾಮಿಲಿಯವರೆಲ್ಲ ಧರ್ಮಸ್ಥಳದಿಂದ ಬಂದವ್ರೆ. 589 ಬರ್ಲಿಲ್ವಾ? ಇಲ್ಲ ಬರಲಿಲ್ಲ, ಇದನ್ನ ಬರ್ಲಿಲ್ವಾ? ಯಾರು ಬಂದಿದ್ದಾರೆ ಹಂಗಾರೆ? ಇದು ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ಲಿಫ್ಟ್ ತೊಗೊಂಡೋಗು, ದುಡ್ಡು ಕೊಡ್ತಾರೆ 100 ರೂಪೀಸ್ ಇಸ್ಕೊ ಅಂತ. 50% ವಾಕ್ ಮಾಡ್ಕೊಂಡು ಹೋಗಬೇಕು. ಮ್ಯಾಕ್ಸಿಮಮ್ ಹೇಳೋ ಬಲಂಗುಚ್ಚಿ ಹುಡುಗಿ ಕೂಡ, ಇನ್ಕ್ಲೂಡಿಂಗ್ಗಳೆಲ್ಲ ಸಿಕ್ಕಾಪಟ್ಟೆ ಜನ ಕುಣಿತಾರಲ್ಲ, ಅವರೆಲ್ಲ ಮ್ಯಾಕ್ಸಿಮಮ್ ಹೇಳೋ ಬಲಂಗುಚ್ಚಿಗಳು. ಇವರೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ಅದೇ ಲಿಫ್ಟ್ ತೊಗೊಂಡೋಗೋ ಬಂದವ್ರಿಗೆ 50% ನಡ್ಕೊಂಡೋಗು 100 ರೂಪೀಸ್ ಕೊಡ್ತಾರೆ ಅಂತ. 100 ರೂಪೀಸ್ ಕೊಡ್ತಾರೆ, 50 ರೂಪೀಸ್ ಕೊಡ್ತಾರೆ, ಗೊತ್ತಿಲ್ಲ, ಒಟ್ಟಲ್ಲಿ ದುಡ್ಡಂದು ಕೊಡ್ತಾರೆ. ಜೊತೆಗೆ ಇನ್ನೊಂದೇನೆಂದರೆ, ನನ್ನ ಪಕ್ಕ ಕೂತ್ಕೊಂಡು ಒಬ್ಬಮ್ಮ ಲೇಡಿ ಮಾತಾಡ್ತಿಲ್ಲಲ್ಲ, ಅಲ್ಲಿ ಒಬ್ಬ ಫೋರ್ಕ್ ಇಟ್ಕೊಂಡು ಓಡಾಡ್ತಿದ್ದ. ಫೋರ್ಕ್ ಅಂದರೆ ಗಾಡಿ ಫೋರ್ಕ್ ಬರುತ್ತಲ್ಲ, ಫ್ರಂಟ್ ಸಸ್ಪೆನ್ಷನು. ಸೊ ಅದ್ರ ಹಿಡ್ಕೊಂಡು ಓಡಾಡ್ತಿದ್ದ. ಬಹುಶಃ ಎಲ್ಲಾರು ಕಂಡ್ರು ಕಾಣ್ಬೋದು ಅವನು. ಸೊ ಅವ್ನು ಹಿಡ್ಕೊಂಡು ಓಡಾಡ್ತಿದ್ದೇನೆಂದರೆ, ನಿನ್ನ ಗಾಡಿಯಲ್ಲಿ ಮತ್ತೆ ಫೋರ್ಕ್ ಪ್ರಾಬ್ಲಮ್ ಬರುತ್ತೆ ಅಂತ, ಫ್ರಂಟ್ ಸಸ್ಪೆನ್ಷನ್ ಪ್ರಾಬ್ಲಮ್ ಬರುತ್ತೆ ಅಂತ. ಇದು ಕೋಣ ನನ್ನ ಪಕ್ಕನೇ ಓಡಾಡ್ತಾ ಇಲ್ಲ. ಅವಾಗ ಎಲ್ಲದನ್ನೂ ಗೊತ್ತಿಲ್ಲ, ಇದೆಲ್ಲ ನಿಂತ್ಕೊಂಡಿದ್ದ ಅವತ್ತಲ್ಲ ಅವನು, ಗಾಡಿ ಫೋರ್ಕ್ ಇಟ್ಕೊಂಡು ಓಡಾಡ್ತಿದ್ದ ಅವನು. ಬಹುಶಃ ಇಲ್ಲೆಲ್ಲ ಕ್ರೌಡಲ್ಲಿ ಇರ್ತಾನೆ, ಬಸ್ ಹತ್ತಕ್ಕೆ ಓಡಾಡ್ತಿರ್ತಾನೆ. ತುಂಬ ಗೊತ್ತಾಯ್ತು ಇಲ್ಲಿ. ಆ್ಯಕ್ಚುಲಿ ಗಾಡಿ ನನಗೆ ಸಿಕ್ಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ, ಹೆವಿ ರಶ್. ನಾನು ಆಲ್ರೆಡಿ ಎಷ್ಟೊಂದು ವೀಡಿಯೋ ಕವರ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ರಶ್ ಇದೆ. ಸುಮಾರು ಹೊತ್ತಿಂದ ಇದ್ದೀನಿ ನಾನು. ನಿಜ ಹೇಳ್ಬೇಕಾದ್ರೆ ನಾನು ಬನ್ನೂರು ಬಿಟ್ಟಿದ್ದು ಅರೌಂಡ್ 1 o'clock, ಇವಾಗ 5:30 ಆಗಿದೆ. ಸೊ ಅಷ್ಟೊತ್ತಿಂದ ಇವಾಗ ಗಂಟ ನಾನು ಅರ್ಧ ದಿವಸ ಆಲ್ಮೋಸ್ಟ್ ಮಾಡಿರೋದು ಒಂದೇ ಕೆಲಸ. ಏನಂದರೆ, ಬನ್ನೂರಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಮೈಸೂರಿಗೆ ಬಂದು KR ಹಾಸ್ಪಿಟ್ಲಿಗೆ ಹೋಗಿದ್ದು, ಪುನಃ ಅಲ್ಲಿಂದ ವಾಪಸ್ ಬನ್ನೂರಿಗೆ ಹೋಗೋ ಪ್ರಯತ್ನ ಪಡ್ತಾಯಿದ್ದೀನಿ. 6 ಗಂಟೆ ಆಗೋಯ್ತು, ಅಂದರೆ ಅರ್ಧ ದಿವಸ ಆಗೋಯ್ತು. ಬನ್ನೂರಿಂದ ಮೈಸೂರಿಗೆ ಬಂದು ಮತ್ತೆ ಮೈಸೂರಿಗೆ ಹೋಗೋಕ್ಕೆ ಅರ್ಧ ದಿನ ಬೇಕು. ನನ್ನ ಬೈಕಲ್ಲಿದ್ದರೆ ಅರ್ಧ ಗಂಟೆಯಲ್ಲಿ ಮಾಡ್ತೀನಿ ನಾನು. ಅರ್ಧ ಗಂಟೆಯಲ್ಲಿ ಬನ್ನೂರಿಂದ ಮೈಸೂರಿಗೆ ಬಂದು ಮತ್ತೆ ಮೈಸೂರಿಂದ ಬನ್ನೂರಿಗೆ ಹೋಗಬಲ್ಲ ನಾನು ಬೈಕಲ್ಲಿ. ಈಗ ನಡ್ಕೊಂಡೋದ್ರೆ ಒಳಗಡೆ ಬರುತ್ತೆ, ಲಿಫ್ಟ್ ತಗೊಂಡು ಸುಲಭವಾಗಿ ಸಿಗಲ್ಲ. ಜನಗಳು ನೋಡಿ ಯಾವ ರೇಂಜಲ್ಲಿದ್ದಾರೆ, ಇಲ್ಲಿ ತಿರುಗ್ತಾ ಇದ್ದಾರೆ. ಇವಾಗ ಇದು ಪೆದ್ದಾದ್ರಿಗಿಟ್ಟೆ ಅವಾಗಿಂದ ಯಾರನ್ನ ಹುಡ್ಕೊಂಡು ಓಡಾಡ್ಕೊಂಡು ಮುಂದೆ ಬರ್ತಾಯಿತ್ತು. ಆ್ಯಕ್ಚುಲಿ ಪ್ರಕಾಶ್ ಬಲಂಗೊಚ್ಚಿ, ಪ್ರಕಾಶ್ಗೆ ಫೋನ್ ಮಾಡಿದ್ದೆ, ನನ್ನ ಮಗಳು ಬರ್ತಾಳೆ ಅಂತ ಹೇಳಿದ. ಬಹುಶಃ ಇತ್ತೀಚೆಗೆ ರೀಸೆಂಟಾಗಿ ನನ್ನ ಮಗಳು ಬರ್ತಾಳೆ ಅಂತ ಇದ್ದಾರೆ. ಬಹುಶಃ ಅವಳ ಮಗಳನ್ನ ಬಂದೂರಿಗೆ ಏನಾದ್ರು ಸೇರಿಸಿರ್ಬೋದು ಅಂತ ಅಂದ್ಕೊಳ್ತೀನಿ ಕಾಲೇಜಿಗೆ. ಟೀ ಕುಡಿತಾರ, ಹೋಗಿ ಷಣ್ಮುಗ ಮತ್ತು ಟೀ ಕುಡಿ ಅಂತ, ಷಣ್ಮುಗಮ್ಮ ಅಂಗಡಿ ಹೋಗಿ ಟೀ ಕುಡ್ಕೊಂಬ ಅಂತ. ನಾನು ಲಿಫ್ಟ್ ಕೇಳ್ಕೊಂಡೋದ್ರು ಖಂಡಿತ ಲಿಫ್ಟ್ ಸಿಗಲ್ಲ. ಎಲ್ಲಿ ಹುಡುಗಿ ನಂಬರ್ 1 ತೋರಿಸ್ತಾ ಇಲ್ಲ ಅಷ್ಟೇ.
ಇದು ಮ್ಯಾಕ್ಸ್ ಮಂಜುಳ ಬಾಲಂಗುಚ್ಚು. ಸ್ಟೋರಿ ಇವತ್ತೊಂದು ಇಷ್ಟ ಆಗ್ರು. ಕ್ಲಿಯರ್. ಬನ್ನೂರಲ್ಲಿ ಹೋಗಿ ಮಲಿಕೋಬೇಕು ಅಜ್ಜಿ ಮನೇಲಿ. ಲಿಫ್ಟ್ ತೊಗೊಂಡು ಓಡಾಡಬೇಕು. ಮಾಮೂಲಿ KR ಹಾಸ್ಪಿಟ್ಲ್ ಮುಂಭಾಗ ಊಟ ಮಾಡಬೇಕು. ಅದೇ ಅವ್ರ ಹತ್ರ ಮಾಮೂಲಿ ದುಡ್ಡು ಕೇಳಿಸ್ಕೊತಿದ್ದಲ್ಲ, ಹಂಗೆ ಕೇಳಿಸ್ಕೊಂಡು ಜೀವನ ಮಾಡಬೇಕು. ಅಂದರೆ ಮಲಿಕೊಳ್ಳೋ ಪಾರ್ಟ್ ಎವ್ರಿಥಿಂಗ್ ರಿಮೈನ್ಸ್ ಅನ್ಚೇಂಜ್. ಒಂದೇ ಬದಲಾಗೋದೇನಪ್ಪ ಅಂದರೆ ಪಾರ್ಕಲ್ಲಿ ಮಲ್ಕೊಳ್ಳೋರ ಬದಲು ಲಕ್ಷ್ಮಮ್ಮ ಅವ್ರ ಮನೇಲಿ ಮಲ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಷ್ಟೇ. ಸಾಯಂಕಾಲ ಹೋಗಿ ಲಕ್ಷ್ಮಮ್ಮನ ಮನೇಲಿ ನಮ್ಮ ಅಜ್ಜಿ ಮನೇಲಿ ಮಲ್ಕೊಳ್ಳೋದು. ಮಿಕ್ಕಿದ್ದೆಲ್ಲ ಎವ್ರಿಥಿಂಗ್ ರಿಮೈನ್ಸ್ ಅನ್ಚೇಂಜ್. ಓಡಾಡ್ಕೊಂಡಿರೋದು, ಲಿಫ್ಟ್ ತೊಗೊಂಡು ಓಡಾಡೋದು, ಅವ್ರ ಹತ್ರ ದುಡ್ಡು ಇಸ್ಕೊಂಡು ಬಸ್ಗೆ ಊಟ ಮಾಡ್ಕೊಳ್ಳೋದು. ಸೊ ಆ ಥರ ಅದಕ್ಕೋಸ್ಕರ ಇವರು ಮಾಡ್ತಾರೆ. ಅಪ್ಪ ಫೋನ್ ಮಾಡಿತ್ತು ಊರಿಗೆ ಹೋಗ್ಬೇಕಂತ ನನ್ನ ಬ್ಯಾಂಕ್ ಅಕೌಂಟ್ ಇದಾಗ್ಬಿಟ್ಟೈತೆ. ಅದು ಕಾಲೇಜ್ಗೆ ಅಡ್ಮಿಷನ್ ಒಂದೇ ವಾರ ಲಾಸ್ಟ್ ಮಾಡಿಸ್ಬೇಕಿತ್ತು, ಅದಕ್ಕೆ ಹಂಗೆ ಊರಿಗೆ ಹೋಯ್ತೀನಿ. ಹ್ಞೂ ಆಂಟಿ ಪುನಃ ನಾಳೆ ಕಾಲೇಜಿಗೆ ಬೆಂಗಳೂರು ಗಾಡಿ ಇಲ್ಲೇ ನಿಂತೈತೆ ಇವರು. ಸೀಟ್ ಇರಲ್ಲ ಬಿಡಿ, ನಿಂತ್ಕೊಂಡಾದ್ರೆ ಸರಿ ಹೊಟ್ಟೋಗ್ಬೇಕು ಈಗ. ಏನೋ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಒಬ್ಬ ಫೋರ್ಕ್ ಇಟ್ಕೊಂಡು ಓಡಾಡ್ತಿದ್ದ ಬೈಕಿದ್ದು ಅಂತ, ಇವನೇ ಅದು. EF4207 ಗಾಡಿ ಅದು, TVS XL ಸೂಪರ. ಸ್ಟೋರಿ ಏನಂದರೆ, ಆ್ಯಕ್ಚುಲಿ ನಿಲ್ಲಿಸ್ಬಿಟ್ಟ, ಮುಂದೆ ಬರ್ತಾನೆ ಅಂತ ಅಂದ್ಕೊಂಡೆ, ಅಲ್ಲೇ ನಿಲ್ಲಿಸ್ಬಿಟ್ಟ. ಜನತಾ ಗ್ಯಾರೇಜಲ್ಲಿ ಟ್ರ್ಯಾಕ್ಟರ್ ರಿಪೇರಿ ಮಾಡೋ ಅಂಗಡಿ ಇದೆಯಲ್ಲ, ಸೊ ಅಲ್ಲಿಂದ ಎಕ್ಸಿಟ್ ತೊಗೊಂಡ. ಅಂದರೆ ಅಲ್ಲಿಂದ ಬಂದು ರೋಡ್ ಜಾಯ್ನ್ ಆದ. ಹೊಗೆ ಬಿಟ್ಕೊಂಡು ಬಂದವನು ಅಲ್ಲಿ ನಿಲ್ಲಿಸ್ಕೊಬಿಟ್ಟ ಗಾಡಿ. ಮುಂದೆ ಬರಲಿಲ್ಲ. ಆ್ಯಕ್ಚುಲಿ ಬರ್ತಾನೆ ಅಂತ ಗೆಸ್ ಮಾಡಿದೆ, ಏನೋ ಗೊತ್ತಿಲ್ಲ. ಆ್ಯಟಿಟ್ಯೂಡ್ ಏನು ಕತೆ ಸ್ಟೋರಿ ಗೊತ್ತಿಲ್ಲ. ಬರ್ತಾನೇನೋ ಮತ್ತೆ ಬರಲಿಲ್ಲ, ಅಲ್ಲೇ ನಿಂತ್ಕೊಂಡಿದ್ದಾನೆ ಅಲ್ಲಿ. ಉದ್ದಕ್ಕೂ ಹೊಗೆ ಬಿಟ್ಕೊಂಡು ಹೋಗ್ತಾನೆ ಗೆಸ್ ಮಾಡಿದೆ. ಉಲ್ಟಾ ವರ್ಕ್ ಮಾಡ್ತಾವನೆ. ಹೇಳ್ಬೇಕು ಮತ್ತೆ ಎಲ್ಲರೂ ಜಾಯ್ನ್ ಆಗ್ತಾನೆ ಏನಂತ. ಹಾಂ ಇದೆ, ಇಲ್ಲಿ ಜಾಯ್ನ್ ಆಗ್ತಾವೆ ನೋಡಿ. ಮತ್ತೆ ಬಂದ ಅಂದರೆ ಮುಂದೆ ಟ್ರರ್ಕೊಂಡು ಹೋಗೋದು ಹೊಗೆ ಬಿಟ್ಕೊಂಡು. K11 C7503 ಅದು 7503. ಆ್ಯಕ್ಚುಲಿ ನಮ್ಮ ತಂದೆ ಪೂಜ್ಯ ಪಿತಾಶ್ರೀ ಪುಟ್ಟಸ್ವಾಮಿ ಅವರು ಮಂಡ್ಯಕ್ಕೆ ಹೋಗ್ತೀನಿ ಅಂತ ಸುಮಾರು ದಿವಸದಿಂದ ಹೇಳ್ತಾನೆ ಇದ್ದರು. ಇವತ್ತು ಮಂಡ್ಯಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಪಾಸ್ಬುಕ್ಕೆಲ್ಲ ಇಟ್ಕೊಂಡು ಹೋಗಿ, ಅದೇನೋ ಹೋದ್ರೋ ಬಿಟ್ಟರೋ ಗೊತ್ತಿಲ್ಲ. ಎಷ್ಟು ಕ್ಲೋಸ್ ಅಲ್ಲೋದು ನೋಡಿ, 8954 KA0 K55U ಅದು. ಲೆಫ್ಟ್ ತಗೋತಾರೆ ಅಂತ ಅಂದ್ಬಿಡ್ತೀನಿ. ಎಸ್, ಇದು ಎಲ್ಲ ವೆಹಿಕಲ್ ಆಲ್ಮೋಸ್ಟ್ ಹಿಂಗೆ ಹೋಗ್ತವೆ. ಸಿಕ್ಕಾಪಟ್ಟಲ್ಲಿ ಕ್ಲೋಸಪ್ಪಲ್ಲಿ ಹೋಗ್ತವೆ. ಇಲ್ಲಿ ನಾನು ಮೈಸೂರು ನಂಜನಗೂಡು ರೋಡಲ್ಲಿ ಕವರ್ ಮಾಡೋಷ್ಟು ಹೆಚ್ಚು ಕವರ್ ಮಾಡೋಕ್ಕೆ ಹೋಗೋಲ್ಲ, ತಲೆ ಕೆಡ್ಸ್ಕೊಳಕ್ಕೋಗಲ್ಲ. ಇಲ್ಲಿ ಬ್ಯಾಕಪ್ ಮಾಡೋಕ್ಕೆ ಜಾಗ ಇಲ್ಲ, ಅದಕ್ಕೆ ನೋಡೋದು. ಇಲ್ಲೂ ಏನು ಕಡಿಮೆ ಇಲ್ಲ. ಇಲ್ಲ ನೋಡಿ, ಫಾರ್ ಎಕ್ಸಾಂಪಲ್ ಹೈವೇ ಬಂದುಬಿಟ್ಟು ಅಲ್ಲಿ ಮುಂಚೆ ಮೈಸೂರು ಮತ್ತು ನಂಜನಗೂಡು ರೋಡಲ್ಲಿ ರಿಸ್ಕ್ ತೊಗೊಳ್ಳೋಷ್ಟು ಇಲ್ಲಿ ರಿಸ್ಕ್ ತೊಗೊಂಡು ಕವರ್ ಮಾಡೋಕ್ಕೆ ಹೋಗಲ್ಲ. 8736 ಅಥವಾ 8 ಇರಬೇಕು, ನಾವು ಅದು ಫಾಂಟ್ ಡಿಫ್ರೆಂಟ್ ಆಗಿದೆ, ಅದು ಕವರ್ ಆಗಿಲ್ಲ, ಸರ ಕಾಣಲ್ಲ.